ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ಬ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಇವತ್ತು ಬಸ್ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಬಿಡಿ, ಯಾಕೆಂದರೆ ನಾವು ಒಂದು ಎಂಗೇಜ್ಮೆಂಟ್ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೆ, ಅಂದರೆ ಮೇನ್ ಬಸ್ ಸ್ಟ್ಯಾಂಡಿಗೆ. ಸೊ ಅದಕ್ಕೋಸ್ಕರ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ನಾವು ಹೋಗ್ಬೇಕಾಗಿರೋ ಬಸ್ಸು ಹೊಸ ಬಸ್ ಸ್ಟ್ಯಾಂಡಿಗೆ ಮಾತ್ರ ಬರೋದು. ಸೊ ಅದಕ್ಕೋಸ್ಕರ ನಾನು ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಈಗ ಮೇನ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಸೊ ಮೇನ್ ಬಸ್ ಸ್ಟ್ಯಾಂಡಿಂದ ಈಗ ನಾವು ಹೋಗ್ಬೇಕಾಗಿರೋಂಥ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ, ಹಾಸನಲ್ಲಿ ಇರೋದಂಥ ಬಸ್ ಸ್ಟ್ಯಾಂಡು, ಮೇನ್ ಬಸ್ ಸ್ಟ್ಯಾಂಡು. ಹಾಗೆಯೇ ಈಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಒಂದು ಎಂಗೇಜ್ಮೆಂಟ್ ಇತ್ತಲ್ಲ, ನಾನು, ನಮ್ಮ ಅಕ್ಕ, ನಮ್ಮ ಅಮ್ಮ ಎಲ್ಲರೂ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅವತ್ತು ಗುರುವಾರ ಆದ್ದರಿಂದ ಅಂತ ಏನೋ ರಶ್ ಇರಲಿಲ್ಲ ಬಸ್ಸು. ಸೊ ಹಂಗಾಗಿ ಆರಾಮಾಗಿ ಕುತ್ಕೊಂಡು ಹೋದ್ವಿ ಬಸ್ಸಲ್ಲಿ. ಇವಳು ನಮ್ಮ ಅಕ್ಕನ ಮಗಳು. ನೋಡಿ, ಬಸ್ಸೆಲ್ಲ ಪೂರ್ತಿ ಖಾಲಿಯಾಗಿದೆ. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ಮಳೆ ಬರೋಂಗಿತ್ತು, ಅಂದರೆ ಆ ಕಡೆ ಎಲ್ಲ ಮಳೆ ಇತ್ತು. ಈಗ ನಮ್ಮ ಕಡೆ ಎಲ್ಲ ಮಳೆ ಇರಲಿಲ್ಲ ಅಷ್ಟೊಂದು. ಅದು ಚೆನ್ನಾಗಿದೆ ಅಲ್ಲ ವೆದರ್ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಸ್ ಇಳಿದು ಹಾಗೆ ನಾವು ಒಂದು ಚೌಟ್ರಲ್ಲಿ ಇದ್ದಿದ್ದು ಎಂಗೇಜ್ಮೆಂಟು. ಸೊ ಅಲ್ಲಿಗೆ ಹೋದರೆ ಇನ್ನೂ ಯಾರೂ ಬಂದಿರಲಿಲ್ಲ, ಹುಡುಗನ ಕಡೆಯವ್ರು ಮಾತ್ರ ಬಂದಿದ್ದರು. ಸೊ ಬಂದ ತಕ್ಷಣ ಕಾಲಿಗೆಲ್ಲ ನೀರು ಹಾಕಿ ಹಾಗೆಯೇ ಅವ್ರನ್ನ ಒಳಗೆ ಮಾಡ್ಕೊಂಡ್ವಿ. ಅದಾದಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಿದ್ದು ಲೇಟ್ ಆಯಿತು. ಸೊ ಎಂಗೇಜ್ಮೆಂಟೆಲ್ಲ ಆದಮೇಲೆ ಮತ್ತೆ ನಾವು ಊಟ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಪಾಯಸ ಮತ್ತು ಸೇಮ್ ಮದುವೆಯಲ್ಲಿ ಏನು ಮಾಡಿಸ್ತಾರೆ ಅದೇ ರೀತಿ ಮಾಡಿಸಿದ್ರು. ಉಪ್ಪಿನಕಾಯಿ, ಉಪ್ಪು ಮತ್ತು 2 ಥರ ಪಲ್ಯ, ಪಾಯಸ, ಹೋಳಿಗೆ, ಆಮೇಲೆ ಅನ್ನ ಸಾರು, ಬೋಂಡ, ಆಮೇಲೆ ಪಲಾವು ಎಲ್ಲ ಕೂಡ ಮಾಡಿಸಿದ್ರು. ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ಗೊಜ್ಜು ನಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು 2 ಸರಿ ಹಾಕ್ಸ್ಕೊಂಡೆ. ನಾವು ಮಾಡಿದ್ರೆ ಆ ಟೈಪಲ್ಲಿ ಬರೋದೇ ಇಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು ಈ ಕಡೆ ಸೈಡು. ಹಾಗೆಯೇ ಅನ್ನ ಸಾರು ಮತ್ತು ಡ್ರೈ ಜಾಮೂನ್ ಕೂಡ ಇತ್ತು. ಸೊ ಎಲ್ಲ ಊಟ ಮುಗಿಸ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಿಕೊಂಡು, ಮಳೆ ಬರ್ತಾಯಿತ್ತು, ಮಳೆಯಲ್ಲೇ ಒಂದು ರೀಲ್ಸ್ ಮಾಡಿಕೊಂಡು ಬಂದ್ವಿ. ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಾಡಬೇಕು ಅಂತ ತುಂಬ ಅನ್ಕೊತಿದ್ದೆ. ಹಂಗಾಗಿ ಅಲ್ಲೇ ಒಂದು ರೀಲ್ಸ್ ಮಾಡ್ಕೊಂಡು ಬಂದ್ವಿ. ಹಾಗೆಯೇ ನಮ್ಮ ಸಂಬಂಧಿಕರನ್ನ ಒಬ್ಬರು ನೋಡ್ಕೊಂಬರ್ಬೇಕಿತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ಮಾವಿನ ಹಣ್ಣು ಕೇಳೋರೇ ಇಲ್ಲ, ಎಲ್ಲ ಹಣ್ಣಾಗಿ ಹಂಗೆ ಉದುರಿ ಹೋಗಿದ್ವು. ಸೊ ಮತ್ತೆ ವಾಪಸ್ ಬಂದು ಬಸ್ಗೆ ಹತ್ಕೊಂಡ್ವಿ. ಬಸ್ ಬಂತು, ನಾವು ಮನೆಗೆ ಬಂದ್ವಿ ಬಸ್ ಹತ್ಕೊಂಡು. ಸೊ ಮನೆಗೆ ಬಂದು ಕಡಲೆಕಾಳು ನೆನೆ ಹಾಕಿದ್ದೆ, ಅದನ್ನು ಉಸ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಕಡಲೆಕಾಳನ್ನ ಸ್ವಲ್ಪ ನೀರು ಹಾಕಿ, ಅಂದರೆ ನೆನೆಸಿರ್ಬೇಕು ಫಸ್ಟೇ. ಸೊ ಅದನ್ನು ಒಂದು 3 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 3 ವಿಷಲ್ ಹೊಡೆಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಅದನ್ನೀಗ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 3 ವಿಷಲ್ನ ಹೊಡೆಸ್ಕೊಳ್ಳೋಣ. ತುಂಬಾ ಸಿಂಪಲ್ಲು. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ, ಈ ರೀತಿ ನಾವು ಕಾಳನ್ನ ಬೇಯಿಸ್ಕೊಂಡು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಅನ್ನೋದು ಸಿಗುತ್ತೆ. ಸೊ ಆ ನೀರು ಕೂಡ ನಾವು ಹಂಗೇ ಕುಡ್ಕೊಬೋದು. ಇಲ್ಲಿ ವೇಸ್ಟ್ ಮಾಡಿದ್ರೆ ಅದರಲ್ಲಿರೋ ಸತ್ವ ಎಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ಮತ್ತು ಎಲ್ಲ ತರಕಾರಿ ಸಾರಿಗೆ ಕೂಡ ಹಾಕ್ಕೊಬೋದು ಅದನ್ನು. ಹಾಗೆಯೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿದರೆ ಮುಗೀತು. ಹಾಗೆಯೇ ಊರಿಂದ ನಾನು ತುಳಸಿನ ತೊಗೊಂಬಂದಿದ್ದೆ. ಇದು ವೈಟ್ ತುಳಸಿ, ಬ್ಲ್ಯಾಕ್ ತುಳಸಿ ಹಾಕಿರಲಿಲ್ಲ, ಅದು ಹಂಗೆ ಪೆಂಡಿಂಗಲ್ಲೇ ಇತ್ತು. ಸೊ ಅದನ್ನು ಹಾಕ್ಬೇಡ ಅಂತ ಅಂದ್ಬಿಟ್ಟು ಅದನ್ನು ಈಗ ರೀಪಾಟಿಂಗ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದು ಇದು ತುಳಸಿ ಗಿಡ ಇತ್ತು ವೈಟು, ಬಟ್ ಅದಕ್ಕೆ ಬ್ಲ್ಯಾಕ್ ತುಳಸಿನ ಹಾಕೋಣ ಅಂತ ತೊಗೊಂಬಂದಿದ್ವಿ. ಇದು ಬಂದು ಗೊಬ್ಬರ. ಸೊ ಇದನ್ನು ಒಂದು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಫಸ್ಟೇ ಹಾಕ್ಕೊತಾ ಇದ್ವಿ. ಒಂದು ಗುಂಡಿ ತೋಡಿ ಅದಕ್ಕೆ ನಾನು ₹1 ಕಾಯಿನ್ ಕೂಡ ಹಾಕ್ಕೊತಿದ್ದೀನಿ. ಏಕೆ ಅಂತ ಅಂದರೆ ಅದನ್ನು ತುಳಸಿ ಗಿಡಕ್ಕೆ ₹1 ಕಾಯಿನ್ ಹಾಕಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ₹1 ಕಾಯಿನ್ ಹಾಕ್ಬಿಟ್ಟು ಈಗ ಅದನ್ನು ಪಾಟ್ ಮಾಡ್ತಾಯಿದ್ದೀವಿ. ಅದನ್ನು ಈಗ ಹಳೆಯದು, ಅಂದರೆ ಅದೇ ಮಣ್ಣನ್ನೇ ಅದು ಎಷ್ಟು ಬೇಕು ಗುಂಡಿ ಎಲ್ಲ ತೆಗ್ದು ನೋಡಿಕೊಂಡು
ಅದರೊಳಗೆ ಹಾಗೇ ಇಟ್ಟರೆ ಮುಗೀತು. ಏಕೆಂದರೆ ಮಣ್ಣು ಕೂಡ ಚೇಂಜ್ ಆಗೋಲ್ಲ, ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಊರಲ್ಲಿ ತುಂಬ ಇದ್ದಾವೆ, ಬಟ್ ಇಲ್ಲೆಲ್ಲ ದುಡ್ಡು ಕೊಟ್ಟೆ ತೊಗೊಬೇಕು. 20-30 ರೂಪಾಯಿ ಆಗುತ್ತೆ ಈ ಗಿಡಕ್ಕಿಲ್ಲಿ. ಸೊ ಊರಲ್ಲೇ ಇತ್ತಲ್ಲ, ಹಂಗಾಗಿ ತೊಗೊಂಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಳಕಳ ಅಂತ ಇದೆ ಗಿಡ ಅನ್ನೋದು. ಹಾಗೆಯೇ ನಾವು ಮನೇಲಿ ಹಾಲು ತೊಗೊಳೋದ್ರಿಂದ ಸ್ವಲ್ಪ ಕೆನೆ ಎಲ್ಲ ತಿಟ್ಟಿ ಬೆಣ್ಣೆ ಬಂದಿತ್ತು. ಸೊ ಆ ಬೆಣ್ಣೆ ಕೂಡ ತೆಗ್ದು ಎಲ್ಲನೂ ಈಗ ಬೆಣ್ಣೆ ಕಾಯಿಸ್ಕೊಂಡು ತುಪ್ಪ ಕಾಯಿಸ್ತಾ ಇದ್ದೀನಿ. ಈ ತುಪ್ಪನ ನಾನು ತಿನ್ನೋಕ್ಕೆ ಯೂಸ್ ಮಾಡಲ್ಲ, ದೇವ್ರಿಗೆ ಮಾತ್ರ ಯೂಸ್ ಮಾಡ್ಕೊತೀನಿ. ಸೊ ಬೆಣ್ಣೆ ಎಲ್ಲ ತಕ್ಕೊಂಡು ತುಪ್ಪನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ